ನಮಸ್ಕಾರ, ನಾನು ಅವಿನಾಶ್ ಶಿವನ್. ಇವತ್ತಿನ ಬಿಗ್ ಬ್ರೇಕಿಂಗ್ ನಲ್ಲಿ ಆಪರೇಷನ್ ಫೈನಲ್ ಸ್ಟೋರಿ. ದೋಸ್ತಿ ಸರ್ಕಾರಕ್ಕೆ ಮತ್ತೆ ಟೆನ್ಷನ್ ಶುರುವಾಗುತ್ತಾ ಅನ್ನೋದು ವಿಚಾರ. ರಾಜಕೀಯ ಅಖಾಡದಲ್ಲಿ ಏನೇನಾಗ್ತಿದೆ, ಸೈಲೆಂಟ್ ಆಗ್ತಾ ಇದೆಯಾ, ಅದೇ ರೀತಿಯಾಗಿ ಸೈಲೆಂಟ್ ಆದ್ರೂ ಕೂಡ ಮತ್ತೆ ಆಪರೇಷನ್ ಹೊಗೆ ಆಡ್ತಾ ಇದೆಯಾ ಅನ್ನೋದು. ದೋಸ್ತಿ ಸರ್ಕಾರಕ್ಕೆ ಮತ್ತೆ ಟೆನ್ಷನ್ ಶುರುವಾಯ್ತಾ? ರಾಜಕೀಯ ಅಖಾಡದಲ್ಲಿ ಏನೇನಾಗ್ತಾ ಇದೆ ಸದ್ಯಕ್ಕೆ? ಸೈಲೆಂಟ್ ಆದ್ರೂ ಕೂಡ ಮತ್ತೆ ಹೊಗೆ ಆಡ್ತಿದ್ಯಾ ಆಪರೇಷನ್ ಹೊಗೆ? ಈ ರೀತಿಯಾಗಿ ದೋಸ್ತಿ ಸರ್ಕಾರಕ್ಕೆ ಮತ್ತೆ ಟೆನ್ಷನ್ ಶುರುವಾಗುತ್ತಾ ಅನ್ನೋ ಒಂದು ವಿಚಾರ. ಆಪರೇಷನ್ ಒಂದ್ ಕಡೆ ಸೈಲೆಂಟ್ ಆಗಿದೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರೆ ನಿಜಕ್ಕೂ ಆಪರೇಷನ್ ಸೈಲೆಂಟ್ ಆಗಿದ್ಯಾ? ಸೈಲೆಂಟ್ ಆಯ್ತು ಅನ್ನೋ ರೀತಿಯಾಗಿ ಅಲ್ಲಿ ಒಂದ್ ರೀತಿಯಾಗಿ ಬಿಂಬಿಸಲಾಗ್ತಿದ್ಯಾ ಅನ್ನೋದು. 2 ವಾರ ಕಳೆದ್ರು ಕೂಡ ಕಂಪ್ಲಿಯ ಶಾಸಕ ಇನ್ನೂ ಕೂಡ ನಾಪತ್ತೆ. ಇನ್ನೂ ಕೂಡ ಪೊಲೀಸರು ಗೂಂಡಾ ಶಾಸಕನನ್ನ ಬಂಧಿಸಿಲ್ಲ. ಕಂಪ್ಲಿ ಗಣೇಶ್ ಕಣ್ಣಾಮುಚ್ಚಾಲೆ ಹಿಂದಿದೆ ಒಂದು ರಹಸ್ಯ. ಹಾಗಾದ್ರೆ ಆ ರಹಸ್ಯ ಏನು? ಯಾವ ರೀತಿಯಾದಂತಹ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ? ಗೂಂಡಾ ಶಾಸಕ ಗಣೇಶ್ ಎಲ್ಲಿದ್ದಾರೆ? ಇನ್ನೂ ಕೂಡ ಕಾಕಿಗೆ ಶಾಸಕರನ್ನ ಬಂಧಿಸೋಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು. ಯಾಕಂದ್ರೆ ಎಂತೆಂತ ಕ್ರಿಮಿನಲ್ ಗಳನ್ನೇ ವಿತ್ ಇನ್ ಡೇಸ್ ಕಂಡಿಡಿತಾರೆ, ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚುತ್ತಾರೆ. ಆದ್ರೆ ಒಬ್ಬ ಶಾಸಕ ಜನಪ್ರತಿನಿಧಿ ಗಣೇಶ್ನನ್ನ ಇನ್ನೂ ಕೂಡ ಬಂಧಿಸಿಲ್ಲ ಕಾಕಿ. ಯಾಕೆ? ಇದರ ರಹಸ್ಯ ಏನು? ಈ ಶಾಸಕನಿಂದ ಬಹಳಷ್ಟು ಜನರಿಗೆ ತಲೆನೋವಿದೆ. ಆ ರೀತಿಯಾಗಿ ಸದ್ಯಕ್ಕೆ ಗಣೇಶ್ ಎಲ್ಲಿದ್ದಾರೆ, ಏನ್ ಕತೆ ಅನ್ನೋದು ಗೊತ್ತಿಲ್ಲ. ಅವರು ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ಅನ್ನೋದು. ಗೂಂಡಾ ಶಾಸಕನ ಪತ್ತೆಗಾಗಿ ಪೊಲೀಸರು ಹುಡುಕ್ತಾನೆ ಇದ್ದಾರೆ. ನ್ಯೂಸ್ 18ನ ಬಳಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಇದೆ. ಈ ಶಾಸಕನಿಂದ ಬಹಳಷ್ಟು ಜನರಿಗೆ ತಲೆನೋವಿದೆ. ಅದಕ್ಕೋಸ್ಕರ ಈಗ ಎಲ್ರಿಗೂ ಟೆನ್ಷನ್ ಶುರುವಾಗಿರೋದು. ಗೂಂಡಾ ಶಾಸಕನ ರಕ್ಷಣೆ ಹಿಂದೆ ಯಾರ ಕೈವಾಡ ಇದೆ ಅನ್ನೋದು. ನ್ಯೂಸ್ 18ನ ಬಳಿ ಆ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಇದೆ. ಆ ಶಾಸಕನಿಂದ ಬಹಳಷ್ಟು ಜನರಿಗೆ ತಲೆನೋವಿದೆ. ಜೊತೆಗೆ ಈ ಶಾಸಕನನ್ನ ಯಾರು ಸೇಫ್ ಗಾರ್ಡ್ ಮಾಡ್ತಾ ಇರೋದು, ಇದರಿಂದ ಯಾವ ರೀತಿಯಾದಂತಹ ಕೈವಾಡ ಇದೆ, ನ್ಯೂಸ್ 18ನ ಬಳಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಜೈನ್ ಗಣೇಶ್ ಕಂಪ್ಲಿಯ ಶಾಸಕ ಎಲ್ಲಿದ್ದಾರೆ, ಏನ್ ಕತೆ ಅನ್ನೋದ್ರ ಬಗ್ಗೆ. ಆನಂದ್ ಸಿಂಗ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವಂತಹ ಜೈನ್ ಗಣೇಶ್ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗ್ತಾರೆ. ಆದ್ರೆ ಎಲ್ಲೂ ಕೂಡ ಅವ್ರು ಎಲ್ಲಿದ್ದಾರೆ, ಏನ್ ಕತೆ, ಅದ್ರ ಬಗ್ಗೆ ಇನ್ನೂ ಕೂಡ ಇನ್ಫಾರ್ಮೇಶನ್ ಇಲ್ಲ. ಆದ್ರೆ ನ್ಯೂಸ್ 18 ಕನ್ನಡ ನಿಮಗೆ ಅದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಕೊಡುತ್ತೆ. ಕಂಪ್ಲಿಯ ಗಣೇಶ್ ಎಲ್ಲಿದ್ದಾರೆ ಅಂತ, ನಾಪತ್ತೆಯಾದ ಗೂಂಡಾ MLA ಎಲ್ಲಿದ್ದಾರೆ ಅಂತ ನಾವೀಗ ಹೇಳ್ತೀವಿ ನಿಮ್ಗೆ. ನಾಪತ್ತೆಯಾದ ಗೂಂಡಾ ಗಣೇಶ್ ಸದ್ಯಕ್ಕೆ ಮುಂಬೈನಲ್ಲಿ ಅಡಗಿ ಕುಳಿತಿದ್ದಾರೆ. ಕಂಪ್ಲಿ ಗಣೇಶ್ ಈಗ ಗೋಕಾಕ್ ಶಾಸಕನ ಸುಪರ್ದಿಯಲ್ಲಿದ್ದಾರ ಅನ್ನೋದು. ಯಾಕಂದ್ರೆ ಈಗ ಮತ್ತೊಂದು ಸೇರ್ಪಡೆ ಆಗಿದ್ಯಾ ಅಂತ. ನಾಪತ್ತೆಯಾದ ಗೂಂಡಾ MLA ಸದ್ಯಕ್ಕೆ ಮುಂಬೈನಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿರೋದು. ಆ ಮೂಲಕ ಗೋಕಾಕ್ ಶಾಸಕನ ರಕ್ಷಣೆಯಲ್ಲಿ ಕಂಪ್ಲಿ ಗಣೇಶ್ ಇದ್ದಾರ ಸದ್ಯಕ್ಕೆ. ರಾಮನಗರ ಪೊಲೀಸರು ಕೂಡ ಇದೀಗ ತಲೆನೋವು ಶುರುವಾಗಿದೆ. ಎಲ್ಲಿದ್ದಾರೆ ಕಂಪ್ಲಿ ಗಣೇಶ್? ಕೈ ನಾಯಕರಿಗೂ ಕೂಡ ಈ ಗೂಂಡಾ ಶಾಸಕನಿಂದ ತಲೆನೋವು ಶುರುವಾಗಿದೆ. ಕಂಪ್ಲಿ ಗಣೇಶ್ನಿಗೆ ಗೋಕಾಕ್ ಶಾಸಕನ ರಕ್ಷಣೆ ಇದೆಯಾ? ಹಾಗಾಗಿ ಭರವಸೆಯನ್ನ ಕೊಟ್ಟು ತನ್ನ ಬಳಿ ಇರಿಸಿಕೊಂಡಿದ್ದಾರೆ ಗೋಕಾಕ್ನ ಶಾಸಕ. ಕೈ ನಾಯಕರ ಸಂಪರ್ಕಕ್ಕೂ ಕೂಡ ಗಣೇಶ್ ಸಿಗ್ತಾ ಇಲ್ಲ. ಇನ್ನೊಂದ್ ಕಡೆ ಪೊಲೀಸರಿಗೂ ಕೂಡ ಕಂಪ್ಲಿ ಗಣೇಶ್ ಎಲ್ಲಿದ್ದಾರೆ, ಏನ್ ಕತೆ, ಏನ್ ಮಾಡ್ತಿದ್ದಾರೆ ಇದೇನು ಕೂಡ ಗೊತ್ತಿಲ್ಲ. ಮುಂಬೈ ರೆಸಾರ್ಟ್ ನಲ್ಲಿ ಅಡಗಿ ಕುಳಿತಿರುವಂತಹ ಮಾಹಿತಿ ಲಭ್ಯವಾಗಿದೆ. ಗೋಕಾಕ್ ಶಾಸಕನ ಜೊತೆ ಇರುವಂತಹ ಮಾಹಿತಿ ಲಭ್ಯವಾಗಿದೆ. ಕೈ ನಾಯಕರ ಸಂಪರ್ಕಕ್ಕೆ ಗಣೇಶ್ ಸಿಗ್ತಾ ಇಲ್ಲ. ಆನಂದ್ ಸಿಂಗ್ ಮೇಲೆ ಏನು ರೆಸಾರ್ಟ್ ನಲ್ಲಿ ಗಲಾಟೆ ಆಗುತ್ತೆ ಈಗಲ್ಟನ್ ನಲ್ಲಿ, ಆ ಒಂದು ಹಲ್ಲೆಯ ನಂತರ ಕಂಪ್ಲಿ ಗಣೇಶ್ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗುತ್ತೆ. ಆದ್ರೆ ನಾಪತ್ತೆಯಾದ ಗೂಂಡಾ MLA ಗಣೇಶ್ ಮುಂಬೈನಲ್ಲಿ ಇರುವಂತಹ ಇನ್ಸೈಡ್ ಮಾಹಿತಿಗಳು ನ್ಯೂಸ್ 18ಗೆ ಲಭ್ಯವಾಗಿದೆ. ಹಾಗಾದ್ರೆ ಮುಂಬೈನಲ್ಲಿ ಕಂಪ್ಲಿ ಗಣೇಶ್ ಮಾಡ್ತಾ ಇರೋದೇನು? ಗೋಕಾಕ್ನ ಶಾಸಕನ ಸುಪರ್ದಿಯಲ್ಲಿ ಗಣೇಶ್ ಇದ್ದಾರ? ಹಾಗಾದ್ರೆ ಗೋಕಾಕ್ನ ಆ ದೌಲತ್ತಿನ ಶಾಸಕ ಮತ್ತು ಈ ಗೂಂಡಾ ಶಾಸಕ ಇಬ್ರು ಸೇರಿ ಏನ್ ಮಾಡ್ತಾರೆ ಅನ್ನೋದು ಈಗ ಕುತೂಹಲ. ರಾಮನಗರ ಪೊಲೀಸರಿಗೂ ಕೂಡ ಇದೀಗ ತಲೆನೋವು ಶುರುವಾಗಿದೆ.
ಆ ಮೂಲಕ ಕೈ ನಾಯಕರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ, ಪೊಲೀಸರಿಗೂ ಸಿಗ್ತಾ ಇಲ್ಲ ಅಂತಂದ್ರೆ ಗಣೇಶ್ನ ಗೇಮ್ ಪ್ಲಾನ್ ಏನು ಅನ್ನೋದು ಈಗ ಬಹಳ ಇಂಟ್ರೆಸ್ಟಿಂಗ್. ಹಾಗಾದ್ರೆ ಗೋಕಾಕ್ನ ಬ್ಯಾನ್ ಶಾಸಕನ ಜೊತೆ ಹಿಟ್ಟರ್ ಗಣೇಶ್ ಏನ್ ಮಾಡ್ತಿದ್ದಾರೆ, ಇಬ್ಬರ ಪ್ಲಾನ್ ಏನು? ನ್ಯೂಸ್ 18 ಬಳಿ ಆ ಒಂದು ಮಾಹಿತಿ ಲಭ್ಯವಾಗಿದೆ, ಬನ್ನಿ ನೋಡ್ಕೊಂಡ್ಬರೋಣ. ಗಟ್ಟಿ ಆಯ್ತು, ಗಣೇಶ್ ಬಿಜೆಪಿ ಸೇರುವಂತ ಮಾಹಿತಿ ಕೈ ನಾಯಕರಿಗೆ ಸಿಕ್ಕಿದೆ. ಆಪರೇಷನ್ ಬಗ್ಗೆ ಮಾಹಿತಿ, ಗೋಕಾಕ್ ಶಾಸಕನ ಜೊತೆ ಗಣೇಶ್ ಕೂಡ ರಾಜೀನಾಮೆ ಕೊಡುವಂತ ಎಲ್ಲಾ ಸಾಧ್ಯತೆ ಇದೆ. ಆ ಮೂಲಕ ಗಣೇಶ್ ಗಟ್ಟಿ ಆಯ್ತು, ಬಿಜೆಪಿಗೆ ಸೇರುವಂತ ಮಾಹಿತಿ ಕೈ ನಾಯಕರಿಗೆ ಸಿಕ್ಕಿದೆ. ಆಪರೇಷನ್ ಬಗ್ಗೆ ಮಾಹಿತಿ, ಹಾಗಾಗಿ ಗೋಕಾಕ್ನ ಶಾಸಕರ ಜೊತೆಗೆ ಗಣೇಶ್ ಕೂಡ ರಾಜೀನಾಮೆ ಕೊಡೋದು ಬಹುತೇಕ ಪಕ್ಕ ಆಗಿದೆ. ಕೈ ರೆಸಾರ್ಟ್ ರಾಜಕೀಯವೇ ಈಗ ಒಂದ್ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗಿದೆ ಅಂತ ಹೇಳಬಹುದು. ಗಟ್ಟಿ ಆಯ್ತು, ಗಣೇಶ್ ಬಿಜೆಪಿ ಸೇರುವಂತಹ ವಿಚಾರ. ಕೈ ನಾಯಕರಿಗೆ ಆಪರೇಷನ್ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. ಆ ಮೂಲಕ ಈಗಲ್ಟನ್ ರೆಸಾರ್ಟ್ ನ ಪ್ಲಾನ್ ಏನಿದೆ ಅದು ಬ್ಯಾಕ್ ಫೈರ್ ಆಗಿದೆ ಕಾಂಗ್ರೆಸ್ಗೆ ಅಂತ ಹೇಳ್ಬೋದು. ಯಾಕಂದ್ರೆ ಕೈ ರೆಸಾರ್ಟ್ ರಾಜಕಾರಣವೇ ಇಷ್ಟೆಲ್ಲ ರಾದ್ದಾಂತಕ್ಕೆ ಕಾರಣವಾಗಿರೋದು. ಯಾವಾಗ ಆನಂದ್ ಸಿಂಗ್ ಮತ್ತು ಕಂಪ್ಲಿ ಗಣೇಶ್ ರೆಸಾರ್ಟ್ ನ ರೂಮ್ ನಲ್ಲಿ ಮುಖಾಮುಖಿ ಆಗ್ತಾರೋ ಆಗಲೇ ಎಲ್ಲ ಗಲಾಟೆ ಆಗುತ್ತೆ. ಕೈ ರೆಸಾರ್ಟ್ ರಾಜಕೀಯ ಈಗ ವಾಪಸ್ ಅವರಿಗೆ ಬ್ಯಾಕ್ ಫೈರ್ ಆಗಿದೆ. ರೆಸಾರ್ಟ್ ರಾಜಕಾರಣವೇ ಇಷ್ಟೆಲ್ಲ ರಾದ್ದಾಂತಕ್ಕೆ ಕಾರಣ. ಹಾಗಾಗಿ ಆಪರೇಷನ್ ಕಮಲದಿಂದ ಶಾಸಕರನ್ನ ಹೇಗೋ ಬಚಾವ್ ಮಾಡಿದ್ರು, ಆದ್ರೆ ಫೈನಲಿ ಅದು ವಾಪಸ್ ಅವರಿಗೆ ಹೊಡೆತವನ್ನ ಕೊಟ್ಟಿದೆ. ಇದೀಗ ರೆಸಾರ್ಟ್ ಒಂದು ರಾಜಕೀಯ ಏನಿದೆ ಆ ಒಂದು ರಾದ್ದಾಂತವೇ ಬಿಜೆಪಿಗೆ ಬರವಾಗಿದೆ. ಗಣೇಶ ಪ್ರಕರಣದಿಂದ ಕಾಂಗ್ರೆಸ್ಗೆ ಮತ್ತೆ ಕಿರಿಕಿರಿ ಆಗ್ತಾ ಇದೆ. ಇತ್ತ ಭೀಮಾ ನಾಯ್ಕ್ ಕೂಡ ಬಿಜೆಪಿಯ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದೀಗ ರೆಸಾರ್ಟ್ ರಾದ್ದಾಂತವೇ ಬಿಜೆಪಿಗೆ ವರದಾನ ಆಗಿರೋದು. ಆ ಮೂಲಕ ಈಗ ಗಣೇಶ್ ಪ್ರಕರಣದಿಂದ ಸಾಕಷ್ಟು ಕಿರಿಕಿರಿ ಆಗ್ತಿದೆ ಕಾಂಗ್ರೆಸ್ಗೆ. ಇಷ್ಟೇ ಅಲ್ಲದೆ ಭೀಮಾ ನಾಯ್ಕ್ ಕೂಡ ಬಿಜೆಪಿಯ ಸಂಪರ್ಕದಲ್ಲಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಆ ರೀತಿಯಾಗಿ ಇದೀಗ ರೆಸಾರ್ಟ್ ರಾದ್ದಾಂತವೇ ಬಿಜೆಪಿಯ ವರದಾನಕ್ಕೆ ಕಾರಣವಾಗಿರೋದು. ಆ ರೀತಿಯಾಗಿ ಈಗ ಗಣೇಶ್ ಪ್ರಕರಣದಿಂದ ಕಾಂಗ್ರೆಸ್ಗೆ ಒಂದ್ ಕಡೆ ಮುಜುಗರ, ಇನ್ನೊಂದು ಕಡೆ ಶಾಸಕರನ್ನ ಕಳೆದುಕೊಳ್ಳುವಂತ ಭೀತಿ, ಇದೆರಡೂ ಕೂಡ ಕಾಂಗ್ರೆಸ್ಗೆ ಕಾಡ್ತಾ ಇರುವಂತದ್ದು. ರೆಸಾರ್ಟ್ ಪ್ರಕರಣದ ಬಳಿಕ ಒಂದ್ ರೀತಿಯಾಗಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಇನ್ನು ಗೂಂಡಾ ಶಾಸಕನ ರಕ್ಷಣೆಗೆ ನಿಂತಿರೋದು ಯಾರು ಅನ್ನೋ ವಿಚಾರದ ಬಗ್ಗೆ, ಗೋಕಾಕ್ ಶಾಸಕನ ಕಾರಣಕ್ಕೆ ರಕ್ಷಣೆಗೆ ಬಿಜೆಪಿ ಅವರು ಕೂಡ ನಿಂತಿದ್ದಾರೆ. ರೆಸಾರ್ಟ್ ಪ್ರಕರಣದ ಬಳಿಕ ಗಣೇಶ್ ಬಿಜೆಪಿಯ ಸಂಪರ್ಕ, ಇನ್ನು ಗೂಂಡಾ ಶಾಸಕನ ರಕ್ಷಣೆಗೆ ಬಿಜೆಪಿ ನಿಜಕ್ಕೂ ನಿಂತಿದ್ಯಾ? ಗೋಕಾಕ್ ಶಾಸಕನ ಕಾರಣ ಅವರು ರಕ್ಷಣೆಗೆ ನಿಂತಿದ್ದಾರೆ. ಜೊತೆಗೆ ಇಷ್ಟೆಲ್ಲ ಆದ್ಮೇಲೆ ಬಿಜೆಪಿ ಅವರು ಗಣೇಶ್ನ ವೆಲ್ಕಮ್ ಮಾಡ್ತಾರೆ ಅನ್ನೋದು ಇನ್ನೊಂದು ಪ್ರಶ್ನೆ. ಇಂಥ ಗೂಂಡಾಗಿರಿ ಮಾಡಿದಂತ ಶಾಸಕನನ್ನ ವೆಲ್ಕಮ್ ಮಾಡುತ್ತಾ ಬಿಜೆಪಿ ಅನ್ನೋದು ಪ್ರಮುಖವಾದಂತ ಪ್ರಶ್ನೆ. ಇದೆಲ್ಲದರ ನಡುವೆ ಬಿಜೆಪಿಯ ಶಾಸಕರು ನಾಯಕರು ಎಲ್ಲ ಈ ಬಾರಿ ಮಾಡು ಇಲ್ಲವೇ ಮಡಿ ಅನ್ನುವಂತೆ ಯುದ್ಧಕ್ಕೆ ನಿಂತಿದ್ದಾರೆ. ಎಲ್ಲ ರೆಡಿ ಆಗಿದ್ದಾರೆ. ಅದಕ್ಕೆ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಆ ಬಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನ್ಯೂಸ್ 18 ಕೊಡುತ್ತೆ, ಬನ್ನಿ ನೋಡ್ಕೊಂಡು. ಇದು ಬಿಜೆಪಿ ನಾಯಕರ ಕಟ್ಟ ಕಡೆಯ ಹೋರಾಟ. ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಬಿಜೆಪಿ ಸಜ್ಜಾಗಿದೆ. ಆ ಮೂಲಕ ಬಿಜೆಪಿ ತನ್ನ ಕೊನೆಯ ಪಾನನ್ನು ಉಳಿಸ್ತಿದೆ ಅಂತ ಹೇಳಬಹುದು. ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಬಿಜೆಪಿ ಸಜ್ಜಾಗಿದೆಯಾ? ಕೊನೆ ಆಟಕ್ಕೆ ರೆಡಿ ಆಗಿದ್ದಾರಾ ಯಡಿಯೂರಪ್ಪ? ಯಾಕಂದ್ರೆ ಇನ್ನು ಕಾಲ ಬಹಳ ಕಡಿಮೆ ಇದೆ. ಯಾಕಂದ್ರೆ ಒಂದ್ ಕಡೆ ಲೋಕಸಭಾ ಚುನಾವಣೆಗೆ ಪ್ರಿಪರೇಷನ್ ಆಗ್ಬೇಕು. ಇದರಲ್ಲೇ ಕಾಲ ಒಂದು ಕಳೀತಾ ಹೋದ್ರೆ ಒಂದ್ ಕಡೆ ಲೋಕಸಭೆಯಲ್ಲಿ ಹಿನ್ನಡೆ ಆಗುವಂತ ಭಯ ಇದೆ. ಹಾಗಾಗಿ ಮಾಡು ಇಲ್ಲವೇ ಮಡಿ ಆಟವನ್ನ ಆಡೋದಕ್ಕೆ ಈಗ ಮುಂದಾಗಿದ್ಯಾ ಬಿಜೆಪಿ? ಈ ಗೇಮ್ಗಾಗಿಯೇ ಬಿಜೆಪಿಯ ಶಾಸಕರು ಇದೀಗ ಮುಂಬೈನಲ್ಲಿದ್ದಾರೆ ಅನ್ನೋದು. ಶಾಸಕ ಅಶ್ವಥ್ ನಾರಾಯಣ್ ಕೂಡ ಮುಂಬೈನಲ್ಲೇ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಕಳೆದ 20 ದಿನಗಳಿಂದ
ಕ್ಷೇತ್ರಕ್ಕೆ ಕಾಲಿಟ್ಟಿಲ್ಲ ಅಶ್ವಥ್ ನಾರಾಯಣ್. ಆ ಮೂಲಕ ಕೊನೆಯ ಗೇಮ್ ಆಡೋದಕ್ಕೆ, ಕೊನೆಯ ಒಂದು ಸ್ಲಾಗ್ ಓವರ್ ಅಂತ ಮ್ಯಾಚ್ ಅಲ್ಲಿ ಏನಿರುತ್ತೆ, ಕೊನೆಯ 6 ಓವರ್ಗಳಲ್ಲಿ 6-4 ಏನ್ ಬಂದ್ರು ಓಕೆ, ಆ ರೀತಿಯಾಗಿ ಬಿಜೆಪಿ ಅವರು ಕೊನೆಯ ಆಟವನ್ನ ಆಡ್ತಾ ಇದ್ದಾರೆ. ಕಳೆದ 20 ದಿನಗಳಿಂದ ಕ್ಷೇತ್ರಕ್ಕೆ ಕಾಲಿಟ್ಟಿಲ್ಲ ಅಶ್ವಥ್ ನಾರಾಯಣ್. ಆ ಮೂಲಕ ಅಶ್ವಥ್ ನಾರಾಯಣ್ ಇನ್ನೂ ಕೂಡ ಆಪರೇಷನ್ ಕೊನೆಯದಾಗಿ ಒಂದು ಬಾಲ್ ಅಲ್ಲಿ ಟ್ರೈ ಮಾಡಿಬಿಡೋಣ, ಸಿಕ್ಸರ್ ಆದ್ರೆ ಸಿಕ್ಸರ್, ಬೋಲ್ಡ್ ಆದ್ರೆ ಬೋಲ್ಡ್ ಅನ್ನೋ ರೀತಿಯಾಗಿ ಈಗ ಪ್ರಯತ್ನವನ್ನ ಮಾಡ್ತಾರ. ಹಾಗಾದ್ರೆ ಬಿಜೆಪಿ ಶಾಸಕ ಯಾಕಿದಾರಲ್ಲಿ? ನ್ಯೂಸ್ 18 ಕನ್ನಡಕ್ಕೆ ಬಿಜೆಪಿಯ ಮಾಸ್ಟರ್ ಪ್ಲಾನ್ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಸಿಕ್ಕಿರೋದು. ಗೋಕಾಕ್ ಶಾಸಕರ ತಂಡದೊಂದಿಗೆ ಅಶ್ವಥ್ ನಾರಾಯಣ್ ಇನ್ನೂ ಕೂಡ ಮುಂಬೈನಲ್ಲೇ ಫಿಕ್ಸ್ ಆಗಿದ್ದಾರೆ ಅನ್ನೋದು. ಹಾಗಾದ್ರೆ ಬಿಜೆಪಿಯ ಶಾಸಕ ಮುಂಬೈನಲ್ಲೇ ಯಾಕಿದ್ದಾರೆ, ಯಾಕೆ ಕ್ಷೇತ್ರಕ್ಕೆ ಬಂದಿಲ್ಲ? ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಬಿಜೆಪಿಯ ಮಾಸ್ಟರ್ ಪ್ಲಾನ್ ನ ವಿಚಾರ. ಗೋಕಾಕ್ ಶಾಸಕನ ಜೊತೆ ನಿರಂತರವಾಗಿ ಇನ್ನೂ ಸಂಪರ್ಕ ಆಗ್ತಿದ್ಯಾ? ನಾವ್ ಹೇಳ್ತಾ ಇರೋದು ಬಿಜೆಪಿಯ ಮನೆಯೊಳಗಿನ ಸುದ್ದಿ. ಯಾವ ರೀತಿಯಾಗಿ ಬಿಜೆಪಿ ಆಪರೇಷನ್ ಉಸ್ತುವಾರಿಯನ್ನು ಹೊತ್ತವರ ಚರ್ಚೆ ಆಗ್ತಾ ಇದೆ, ಏನೇನ್ ಪ್ಲಾನಿಂಗ್ ಮಾಡ್ಕೊಳ್ತಾ ಇದ್ದಾರೆ, ಆಪರೇಷನ್ ಫೈನಲ್ ನ ಕೊನೆ ಆಟದ ಬಗ್ಗೆ ಯಾವ ರೀತಿಯಾಗಿ ಚರ್ಚೆ ಆಗ್ತಿದೆ, ಇದು ಬಿಜೆಪಿ ಮನೆಯೊಳಗಿನ ಸುದ್ದಿ. ಯಾವ ರೀತಿಯಾಗಿ ಬಿಜೆಪಿಯಲ್ಲಿ ಇನ್ನೂ ಕೂಡ ಒಂದು ಕೊನೆಯ ಹೋಪ್ ಇದೆ. ಎಲ್ಲೊಂದ್ ಕಡೆ ಆಪರೇಷನ್ ಆಗುತ್ತೆ, ಶಾಸಕರು ನಮ್ ಕಡೆ ಬರ್ತಾರೆ, ನಾವು ಮತ್ತೆ ಸರ್ಕಾರವನ್ನ ರಚನೆ ಮಾಡ್ತೀವಿ. ಒಂದು ವೇಳೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದರೆ ಅದು ಲೋಕಸಭೆಗೆ ಒಂದು ದೊಡ್ಡ ಬೋನಸ್ ಆಗುತ್ತೆ. ಆಪರೇಷನ್ ಕಮಲದ ಫೈನಲ್ ಸ್ಕ್ರಿಪ್ಟ್ ಕೂಡ ರೆಡಿ ಆಗಿದೆ ಅನ್ನೋದು ವಿಚಾರ ಬಿಜೆಪಿ ಹೈಕಮಾಂಡ್ಗೂ ಕೂಡ ಮಾಹಿತಿ ರವಾನೆ ಆಗಿದೆ. ಈಗ ಆಗಲ್ಲ ಅಂದ್ರೆ ಆಪರೇಷನ್ ಕಮಲ ಮತ್ತೆ ಆಗೋಕೆ ಸಾಧ್ಯನೇ ಇಲ್ಲ ಅನ್ನೋದು ಈಗ ಬಿಜೆಪಿ ನಾಯಕರ ಗೇಮ್ ಪ್ಲಾನ್. ಆಪರೇಷನ್ ಕಮಲದ ಫೈನಲ್ ಸ್ಕ್ರಿಪ್ಟ್ ರೆಡಿ ಆಗಿದ್ಯಾ, ಬಿಜೆಪಿ ಹೈಕಮಾಂಡ್ಗೂ ಕೂಡ ಮಾಹಿತಿ ರವಾನೆ ಆಗಿದ್ಯಾ ಅನ್ನೋದು. ಅದೇ ರೀತಿಯಾಗಿ ಒಂದು ಫೈನಲ್ ಚಾನ್ಸ್ ಅನ್ನ ತೆಗೆದುಕೊಳ್ಳೋಕೆ ಈಗ ಬಿಜೆಪಿಯ ನಾಯಕರು ಸಜ್ಜಾಗಿದ್ದಾರೆ. ಹಾಗಾದ್ರೆ ಈಗ ಅವರು ಸಕ್ಸಸ್ ಆಗ್ತಾರ ಅಥವಾ ಮತ್ತೊಮ್ಮೆ ಕೈ ಸುಟ್ಕೊಳ್ಳುತ್ತಾ ಆಪರೇಷನ್? ಫೆಬ್ರವರಿ 6ರಂದು ಜಂಟಿ ಅಧಿವೇಶನ, 8ಕ್ಕೆ ಬಜೆಟ್ ಇದೆ. ಅದಕ್ಕೂ ಮುಂಚೆ ಆಪರೇಷನ್ ಮಾಡೋದಕ್ಕೆ ಈಗ ಕಮಲ ಪಡೆ ಈಗ ಪ್ರಯತ್ನವನ್ನ ಮಾಡ್ತಾ ಇದೆಯಾ? ಆಪರೇಷನ್ ಫೈನಲ್ಗೆ ಬಜೆಟ್ ಅಧಿವೇಶನ ಫಿಕ್ಸ್ ಆಗಿದೆಯಾ? ಆ ರೀತಿಯಾಗಿ ಈಗ ದೊಡ್ಡ ಮಟ್ಟದಲ್ಲಿ ಪ್ಲಾನ್ಗಳು ಆಗ್ತಾ ಇದೆ. ಕೊನೆಯ ಒಂದು ಗೇಮ್ ಆಡೋದಕ್ಕೆ ಈಗ ಬಿಜೆಪಿ ನಾಯಕರು ಸಿದ್ಧವಾಗ್ತಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಇನ್ನು ರಾಜೀನಾಮೆ ನೀಡ್ತಾರಂತೆ ಬಂಡಾಯದ ಕೈ ಶಾಸಕರು. ಸಿದ್ಧವಾಗಿದೆ 6 ಕೈ ಶಾಸಕರ ರಾಜೀನಾಮೆಯ ಪ್ಲಾನ್. ಈ ರೀತಿಯಾಗಿ ರಾಜೀನಾಮೆ ಕೊಡಿಸಿ ಸರ್ಕಾರವನ್ನ ಒಂದು ರೀತಿಯಾಗಿ ಅಸ್ಥಿರಗೊಳಿಸಿ ಈಗ ಗೋಕಾಕ್ ಶಾಸಕ ಕೂಡ ಅವರ ನೇತೃತ್ವದಲ್ಲಿ ಈಗ ಪ್ಲಾನ್ ಫಿಕ್ಸ್ ಆಗಿದೆ. ರಾಜೀನಾಮೆ ನೀಡ್ತಾರಂತೆ ಬಂಡಾಯ ಕೈ ಶಾಸಕರು. 6 ಜನ ಕೈ ಶಾಸಕರು ರಾಜೀನಾಮೆ ಕೊಡೋದಕ್ಕೆ ಈಗಾಗಲೇ ಪ್ಲಾನ್ ರೆಡಿ ಆಗಿದೆ. ಗೋಕಾಕ್ ಶಾಸಕನ ನೇತೃತ್ವದಲ್ಲಿ ಈ 6 ಜನ ಕೂಡ ರಾಜೀನಾಮೆ ಕೊಟ್ಟರೆ ಸಂಖ್ಯೆ ಇಳಿತಾ ಬರುತ್ತೆ. ಆ ಮೂಲಕ ಮೈತ್ರಿ ನಾಯಕರಿಗೆ ಟೆನ್ಷನ್ ಶುರುವಾಗುತ್ತೆ, ಬಿಜೆಪಿಯ ಮೇಲುಗೈ ಆರಂಭ ಆಗುತ್ತೆ ಅನ್ನೋದು ಪ್ಲಾನ್. ಆದ್ರೆ ಎಲ್ಲವೂ ಕೂಡ ಆಸ್ ಪ್ಲಾನ್ಡ್ ನಡೆಯುತ್ತಾ ಅಥವಾ ರಿವರ್ಸ್ ಆಪರೇಷನ್ಗೂ ಕೂಡ ಪ್ರಯತ್ನ ಆಗ್ತಿದೆ ಒಂದ್ ಕಡೆ, ಆ ಕಡೆಯಿಂದನೂ ಎಳಿತಾರ ಅನ್ನೋದು. ಫೈನಲ್ ಸ್ಟೋರಿ ನ್ಯೂಸ್ 18ಗೆ ಲಭ್ಯವಾಗಿರುವಂತಹ ಇನ್ಸೈಡ್ ಸ್ಟೋರಿ. ಯಾವ ರೀತಿಯಾಗಿ 6 ಜನರ ಲಿಸ್ಟ್ ಈಗ ರೆಡಿ ಆಗಿದೆ, ಕೊನೆಯ ಆಟವನ್ನ ಆಡೋದಕ್ಕೆ ಬಿಜೆಪಿಯ ನಾಯಕರು ರೆಡಿ ಆಗಿದ್ದಾರೆ ಅನ್ನೋದು. ಹಾಗಾದ್ರೆ ಆ ಲಿಸ್ಟ್ ಯಾರ್ಯಾರಿದ್ದಾರೆ 6 ಜನರಲ್ಲಿ ಬನ್ನಿ ನೋಡ್ಕೊಂಡ್ಬರೋಣ. 6 ಮಂದಿಯ ಶಾಸಕರ ಅತೃಪ್ತರ ಲಿಸ್ಟ್ ರೆಡಿ ಆಗಿದೆ ಅಂತ ಮೊದಲನೇದಾಗಿ ದರ್ಪದ ಶಾಸಕರು, ಎರಡನೇದಾಗಿ ಅಥಣಿಯ ಶಾಸಕ ಮಹೇಶ್ ಕುಮಟಳ್ಳಿ ಅವರ ಹೆಸರು ಕೂಡ ಇದೆ. ಬಳ್ಳಾರಿಯ ಗ್ರಾಮೀಣ ಶಾಸಕ ನಾಗೇಂದ್ರ ಅವರು ಕೂಡ ಬಿಜೆಪಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ. ಅದೇ ರೀತಿಯಾಗಿ ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ, ಈ 3 ಹೆಸರುಗಳನ್ನ ಕೇಳಿರ್ತೀರಿ, ಆಪರೇಷನ್ ಲಿಸ್ಟ್ ನಲ್ಲಿ ಇದ್ದೇ ಇದೆ. ಆ ರೀತಿಯಾಗಿ ಮಸ್ಕಿಯ ಶಾಸಕ ಪ್ರತಾಪ್ ಗೌಡ ಪಾಟೀಲ್, ಈ ಹೆಸರು ಕೂಡ ಇನ್ನು ಆಪರೇಷನ್ ಆ ಒಂದು ಲಿಸ್ಟ್ ನಲ್ಲಿ ಇದೆ. ಇನ್ನು ಹಗರಿಬೊಮ್ಮನಹಳ್ಳಿಯ ಶಾಸಕ ಭೀಮಾ ನಾಯಕ್, ಇವರ ಹೆಸರು ಕೂಡ ಆ 6 ಜನರ ಲಿಸ್ಟ್ ಏನಿದೆ ಅದರಲ್ಲಿದೆ. ಇನ್ನು ಗೂಂಡಾ ಶಾಸಕ ಕಂಪ್ಲಿಯ ಗಣೇಶ್ ಹೆಸರು ಕೂಡ ಇದೇ ಪಟ್ಟಿಯಲ್ಲಿದೆ. ಮೊದಲು ಗಣೇಶ್ ರಾಜೀನಾಮೆ ಕೊಡಿಸುವಂತ ಪ್ಲಾನ್ ಆಗ್ತಾ ಇದೆಯಾ? ಹಾಗಾದ್ರೆ ಮೊದಲು ರಾಜೀನಾಮೆ ಕೊಟ್ಟ ನಂತರ ಉಳಿದವರು ಕೊಡ್ತಾರ ಅಂತ, ನಂತರ ಉಳಿದವರ ಆಪರೇಷನ್ ಸುಲಭ ಅನ್ನೋ ಒಂದು ಲೆಕ್ಕಾಚಾರವನ್ನ ಹಾಕಲಾಗಿದೆ. ಮೊದಲು ಗಣೇಶ್ ಅವ್ರನ್ನ ರಾಜೀನಾಮೆ ಕೊಡಿಸೋದು, ಬಿಜೆಪಿಯ ಮಾನ ಉಳಿಸ್ಕೊಳ್ಳೋದಕ್ಕೆ ಈ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿದೆ ಅಂತ. ಇದೇ ಕಾರಣಕ್ಕೆ ಬಿಜೆಪಿಯ ಶಾಸಕರು ಇನ್ನೂ ಕೂಡ ಮುಂಬೈನಲ್ಲೇ ಇದ್ದಾರೆ ಅನ್ನೋದು. ಫೈನಲ್ ಆಪರೇಷನ್ ಸಕ್ಸಸ್ ಆಗುತ್ತಾ ಅಥವಾ ಆಪರೇಷನ್ ಫೇಲ್ಯೂರ್ ಆಗುತ್ತಾ ಅಂತ
ಓವರ್ ಆಲ್ 6 ಜನ ಇದ್ದಾರೆ. ಆ ಒಂದು ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ನಡುವೆ ಗೋಕಾಕ್ ಶಾಸಕರಿಗೆ ಸಂಬಂಧಪಟ್ಟಂತ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬನ್ನಿ ನೋಡ್ಕೊಂಡ್ಬರೋಣ. ಇದು ಬೆಂಬಲಿಗರ ಹೆಸರಲ್ಲಿ ಹಣ ವರ್ಗಾವಣೆಯ ವಿಚಾರ ಈಗ ಬರ್ತಾ ಇರೋದು. ಗೋಕಾಕ್ ಶಾಸಕನ ವಿರುದ್ಧ ಬರ್ತಿರುವಂತ ಒಂದು ವಿಚಾರ ಇದು. ಬೆಂಬಲಿಗರ ಹೆಸರಲ್ಲಿ ಹಣ ವರ್ಗಾವಣೆ. ಗೋಕಾಕ್ ಶಾಸಕನ ಬೆಂಬಲಿಗರಿಗೆ ಈಗ ಐಟಿ ಶಾಕ್. 9 ಗ್ರಾಮಗಳ ಮುಖಂಡರಿಗೆ ಐಟಿ ನೋಟಿಸ್ ಅನ್ನ ಕೊಟ್ಟಿದೆ. ಆ ಮೂಲಕ ಹಣ ವರ್ಗಾವಣೆ ವಿಚಾರದಲ್ಲೂ ಕೂಡ ಇದೀಗ ಗೋಕಾಕ್ ಶಾಸಕರ ಹೆಸರು ಕೇಳಿ ಬರ್ತಾ ಇದೆ. ಬೆಂಬಲಿಗರ ಹೆಸರಿನಲ್ಲಿ ಹಣ ವರ್ಗಾವಣೆ ಮಾಡಲಾಯ್ತಾ? ಅಲ್ಲಿ ಗುಜನಾಳ, ಅಕ್ಕ ತಂಗೇರಹಾಳ್, ಅಂಕಲಗಿ, ಅದೇ ರೀತಿಯಾಗಿ ಮಧುವಾಲ್, ದಾಸನಟ್ಟಿ, ಕುಂದರಗಿ, ಮಲ್ಲಾಪುರ ಗ್ರಾಮದ ಮುಖಂಡರಿಗೆ ಈಗಾಗಲೇ ಐಟಿ ನೋಟಿಸ್ ಅನ್ನ ಕೊಟ್ಟಿದೆ. ಆ ಮೂಲಕ ಗೋಕಾಕ್ ಶಾಸಕರಿಗೆ ಇದೀಗ ಮತ್ತೊಂದು ಕಂಟಕ ಎದುರಾಗುವಂತಹ ಸಾಧ್ಯತೆ ಇದೆ. ಐಟಿ ನೋಟಿಸ್ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಯತ್ನ, ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಗೋಕಾಕ್ ಶಾಸಕನ ಯತ್ನ ಆಗ್ತಿದೆ ಅನ್ನೋದು. ನೋಟಿಸ್ಗೆ ಹೆದರಿ ಈಗಾಗಲೇ ಊರು ಬಿಟ್ಟಿದ್ದಾರೆ ಶಾಸಕರ ಬೆಂಬಲಿಗರು. ಆ ಮೂಲಕ ಐಟಿ ನೋಟಿಸ್ ಏನು ಬಂದಿದೆ, ಆ ಒಂದು ಕೇಸ್ ಏನಿದೆ ಅದನ್ನ ಮುಚ್ಚಿ ಹಾಕೋದಕ್ಕೆ ಯತ್ನವನ್ನ ಮಾಡ್ತಾ ಇರೋದು, ನೋಟಿಸ್ ಪ್ರಕರಣವನ್ನ. ಆ ಮೂಲಕ ಗೋಕಾಕ್ ಶಾಸಕನ ಹಣದಾಟದ ವಿಚಾರ ಕೂಡ ಈಗ ಹೊರಗೆ ಬರ್ತಾ ಇರೋದು. ಈಗಾಗಲೇ ನೋಟಿಸ್ ಅನ್ನ ಕಂಡು ಹೆದರಿ ಆ ಶಾಸಕರ ಬೆಂಬಲಿಗರು ಕೂಡ ಈಗ ಊರು ಬಿಟ್ಟು ಕಾಲ್ ಕಿತ್ತಿದ್ದಾರೆ. ಆ ರೀತಿಯಾಗಿ ಆಗ್ತಿದೆ. ಆ ಮೂಲಕ ಬೆಂಬಲಿಗರ ಮೂಲಕ ಹಣವನ್ನ ವರ್ಗಾವಣೆ ಮಾಡಿರುವಂತ ವಿಚಾರ ಕೂಡ ಗೊತ್ತಾಗ್ತಿದೆ. ಐಟಿ ಅವರು 9 ಮಂದಿ ನಾಯಕರಿಗೆ, ಆ ಲೋಕಲ್ ನಾಯಕರಿಗೆ, ಬೆಂಬಲಿಗರಿಗೆ ನೋಟಿಸ್ ಅನ್ನ ಕಳಿಸಿದ್ದಾರೆ. ಆದ್ರೆ ಗೋಕಾಕ್ನ ಈ ಶಾಸಕರು ಆ ಒಂದು ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನೋದು. ನೋಟಿಸ್ಗೆ ಹೆದರಿ ಈಗಾಗಲೇ ಶಾಸಕರ ಬೆಂಬಲಿಗರು ಊರು ಬಿಟ್ಟು ಅಲ್ಲಿಂದ ಹೋಗಿದ್ದಾರೆ ಅನ್ನೋದು ವಿಚಾರ ಕೂಡ ಈಗ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸಿಎಂ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಇದೀಗ ಆಪರೇಷನ್ ಎಲ್ಲೊಂದ್ ಕಡೆ ಫಿನಿಶ್ ಆಯ್ತು, ಇನ್ನು ಆಗೋಕೆ ಸಾಧ್ಯನೇ ಇಲ್ಲ ಅನ್ಬೇಕಾದ್ರೆ ರೆಸಾರ್ಟ್ ನಲ್ಲಿ ಒಂದು ಗಲಾಟೆ ಆಗುತ್ತೆ ಈಗಲ್ಟನ್ ನಲ್ಲಿ. ಇದೀಗ ಮತ್ತೆ ಆ ಲಿಸ್ಟ್ ಇನ್ನು ಜೀವಂತವಾಗಿದೆ. ಫೈನಲ್ ಆಗಿ ಒಂದು ಟ್ರೈ ಮಾಡ್ಬಿಡೋಣ, ಹೊಡೆದ್ರೆ 6 ಇಲ್ಲ ಅಂದ್ರೆ ಬೋಲ್ಡ್ ಅಂತ ಮಾಡ್ತಿದಾರ ಬಿಜೆಪಿ ಅವರು. ಖಂಡಿತವಾಗ್ಲೂ ಅವಿನಾಶ್, ನಿಮ್ಮ ಮಾತು ಸತ್ಯ. ಪ್ರಮುಖವಾಗಿ ಈಗಾಗಲೇ ಬಿಜೆಪಿ ನಾಯಕರು ಇನ್ನೂ ಕೂಡ ಆಪರೇಷನ್ ಕಮಲದ ಇನ್ನೂ ಕೂಡ ಜೀವಂತವಾಗಿರಿಸಿಕೊಂಡಿದ್ದಾರೆ ಅಂತದ್ದು ಪ್ರಮುಖವಾಗಿ ಕೊನೆ ಆಟ ಬಿಜೆಪಿ ನಾಯಕರಿಗೆ. ಇದು ಮಾಡಿ ಇಲ್ಲವೇ ಮಡಿ ಅನ್ನುವಂಥದ್ದು. ಹೀಗಾಗಿಯೇ ನಾವು ಈ ಪ್ರಮುಖವಾಗಿ ಸರ್ಕಾರವನ್ನ ರಚನೆ ಮಾಡಬೇಕು ಅನ್ನುವಂಥ ಉದ್ದೇಶವನ್ನ ಬಿಜೆಪಿ ನಾಯಕರು ಇನ್ನೂ ಕೂಡ ಇಟ್ಕೊಂಡಿರುವಂಥದ್ದು. ಹೀಗಾಗಿಯೇ ಫೆಬ್ರವರಿ 6ರಂದು ಏನು ಬಜೆಟ್ ಅಧಿವೇಶನ ಶುರುವಾಗ್ತಾ ಇದೆ, ಆ ಒಂದು ಅಧಿವೇಶನದ ಸಂದರ್ಭದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ಶಾಸಕರನ್ನ ರಾಜೀನಾಮೆ ಕೊಡಿಸಲು ಇದೀಗ ಬಿಜೆಪಿ ನಾಯಕರು ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಗೋಕಾಕ್ನ ಶಾಸಕ ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ, ಉಮೇಶ್ ಜಾಧವ್, ನಾಗೇಂದ್ರ ಜೊತೆಗೆ ಇನ್ನಿತರ ಇವ್ರ ಜೊತೆಗೆ ಸೇರ್ಕೊಂಡಿರುವಂತಹ ಭೀಮಾನಾಯಕ್ ಆಗಿರ್ಬೋದು, ಜೊತೆಗೆ ಈಗಾಗಲೇ ಪ್ರತಾಪ್ ಗೌಡ ಪಾಟೀಲ್ ಆಗಿರ್ಬೋದು, ಇವರು 6 ಜನ ಶಾಸಕರನ್ನ ಇದೀಗ ರಾಜೀನಾಮೆ ಕೊಡಿಸೋದಕ್ಕೆ ತೆರೆಮರೆಯಲ್ಲಿ ಕಸರತ್ತನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಆಪರೇಷನ್ ಕಮಲನ ನೇತೃತ್ವ ವಹಿಸಿರುವಂತದ್ದು ಅಶ್ವಥ್ ನಾರಾಯಣ, ಬಿಜೆಪಿ ಶಾಸಕರಾಗಿರುವಂತಹ ಅಶ್ವಥ್ ನಾರಾಯಣ ಅವರು ಇನ್ನೂ ಕೂಡ ಗೋಕಾಕ್ನ ಶಾಸಕರ ಜೊತೆಗೆ ಅಶ್ವಥ್ ನಾರಾಯಣ ಕೂಡ ಇನ್ನೂ ಕೂಡ ಮುಂಬೈನಲ್ಲಿ ಇದ್ದಾರೆ. ಇವರ ಜೊತೆಗೆ ಇದೀಗ ಮೊನ್ನೆ ಏನು ಗಲಾಟೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಬಿಡದಿಯ ಈಗಲ್ಟನ್ ರೆಸಾರ್ಟ್ ನಲ್ಲಿ ಏನು ಗಲಾಟೆ ಮಾಡ್ಕೊಂಡಿದ್ರು ಗಣೇಶ್ ಅವರು, ಆ ಒಂದು ಗಣೇಶ್ ಅವರನ್ನು ಕೂಡ ರಮೇಶ್ ಜಾರಕಿಹೊಳಿ ಅವರು ಹಿಡಿದಿಟ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಇರುವಂತದ್ದು. ಗಣೇಶ್ ಅವರನ್ನ ಸಂಪರ್ಕ ಮಾಡೋದ್ರ ಮೂಲಕವಾಗಿ ನೀವು ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಕೂಡ ಇವತ್ತು ಗೋಕಾಕ್ನ ಶಾಸಕರಾಗಿರುವಂತಹ ರಮೇಶ್ ಜಾರಕಿಹೊಳಿ ಅವರು ತೀರ್ಮಾನ ಮಾಡಿರುವಂತದ್ದು. ಜೊತೆಗೆ ಖುದ್ದು ಯಡಿಯೂರಪ್ಪನವರು ಕೂಡ ಗಣೇಶ್ ಅವರನ್ನ ಸಂಪರ್ಕದಲ್ಲಿದ್ದು ನೀವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜೊತೆಗೆ ಇರಿ, ನಾವು ಹೇಳಿದಂತ ಸಂದರ್ಭದಲ್ಲಿ ರಾಜೀನಾಮೆ ಕೊಡೋದಕ್ಕೂ ಕೂಡ ನೀವು ನಿರ್ಧಾರ ಮಾಡಿ ಅನ್ನೋ ಒಂದು ಮಾತನ್ನು ಕೂಡ ಯಡಿಯೂರಪ್ಪನವರು ಗಣೇಶ್ ಅವರಿಗೆ ಹೇಳಿದ್ದಾರೆ ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರ ಇನ್ನೂ ಕೂಡ ಜೀವಂತವಾಗಿರಿಸಿಕೊಂಡಿದ್ದಾರೆ ಬಿಜೆಪಿ ನಾಯಕರು. ಹೇಗಾದ್ರೂ ಮಾಡಿ ಸರ್ಕಾರ ರಚನೆ ಮಾಡಬೇಕು, ಜೊತೆಗೆ ಮುಂದೆ ಲೋಕಸಭಾ ಚುನಾವಣೆ ಬರುವಂತ ಸಂದರ್ಭದಲ್ಲಿ ನಾವು ಸರ್ಕಾರದ ಮುಖಾಂತರವೇ ನಾವು ಪ್ರಚಾರಕ್ಕೆ ಹೋಗಬೇಕು ಅನ್ನೋ ಒಂದು ಭಾವನೆಯನ್ನ ಬಿಜೆಪಿ ನಾಯಕರು ಇಟ್ಕೊಂಡಿರುವಂತದ್ದು. ಹೀಗಾಗಿ ಬಜೆಟ್ ಅಧಿವೇಶನ ಪ್ರಮುಖವಾಗಿ 6ನೇ ತಾರೀಕು ಏನಾಗ್ತಾ ಇದೆ, ಆ ಒಂದು ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ ಮೊದಲ ಹಂತವಾಗಿ 6 ಜನ ಶಾಸಕರನ್ನ ರಾಜೀನಾಮೆ ಕೊಡಿಸೋದ್ರ ಮೂಲಕವಾಗಿ ಕೊಡಿಸೋದಕ್ಕೆ ತೀರ್ಮಾನ ಮಾಡಲಾಗಿದೆ. ನಂತರವಾಗಿ ಒಂದು ವೇಳೆ 6 ಜನ ರಾಜೀನಾಮೆ ಕೊಟ್ಟರೆ ಮಿಕ್ಕಿದವರಿಗೂ ಕೂಡ ಆಪರೇಷನ್
ಆಪರೇಷನ್ ಸುಲಭ ಅನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರ. ಹೀಗಾಗಿಯೇ ಹೇಗಾದ್ರೂ ಮಾಡಿ ಅವ್ರನ್ನ ರಾಜೀನಾಮೆ ಕೊಡಿಸುವ ಮೂಲಕವಾಗಿ ಸರ್ಕಾರವನ್ನ ಸಮ್ಮಿಶ್ರ ಸರ್ಕಾರನ ಉರುಳಿಸಲೇಬೇಕು ಅನ್ನುವಂತಹ ತೀರ್ಮಾನವನ್ನ ಬಿಜೆಪಿ ನಾಯಕರು ಇನ್ನೂ ಕೂಡ ಆ ಒಂದು ಆಪರೇಷನ್ ಕಮಲವನ್ನ ಇನ್ನೂ ಕೂಡ ಜೀವಂತವಾಗಿ ಇರಿಸಿಕೊಂಡಿರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಕೃಷ್ಣ. ಇನ್ನು ಮೈತ್ರಿ ಸರ್ಕಾರಕ್ಕೆ 108 ಕಂಟಕ ಇದೆ. ಯಾವ ರೀತಿಯಾಗಿ ಒಂದ್ ಕಡೆ ಆಪರೇಷನ್ ವಿಚಾರ ಇದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಶಿಷ್ಯರ ಕಾಟ ಜೋರಾಗ್ತಿದೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ. ಸಿಎಂ ಎಚ್ಡಿಕೆ ಮೇಲೆ ಸಿದ್ದರಾಮಯ್ಯನವರ ಶಿಷ್ಯರ ಸಿಟ್ಟು, ಆ ಮೂಲಕ ನಮಗೆ ಸಿದ್ದರಾಮಯ್ಯನವರೇ ಸಿಎಂ ಅಂತ ಹೇಳಿರೋದು ಶಿಷ್ಯರು. ಇದು ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಇರಿಸಬಹುದಾಗಿದೆ. ಸಿದ್ದು ಟೀಮ್ ನ ನಡೆ ಏನಿದೆ ಅದಕ್ಕೆ ಕುಮಾರಸ್ವಾಮಿ ಅವರು ಕಂಪ್ಲೀಟ್ ಆಗಿ ಗರಂ ಆಗಿದ್ದಾರೆ. ಸಿದ್ದರಾಮಯ್ಯನವರ ಮೇಲೆ ಸಿಎಂ ಎಚ್ಡಿಕೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾರ. ಯಾಕಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಹೈಕಮಾಂಡ್ಗೆ ದೂರನ್ನ ಕೊಡೋದಕ್ಕೆ ಈಗ ಎಚ್ ಡಿ ಕುಮಾರಸ್ವಾಮಿ ಅಂಡ್ ಕ್ಯಾಂಪ್ ಪ್ಲಾನ್ ಮಾಡ್ತಾ ಇರೋದು. ದೋಸ್ತಿ ಸರ್ಕಾರವನ್ನ ನಡೆಸೋದಕ್ಕೆ ಇವರು ಬಿಡ್ತಾ ಇಲ್ಲ. ಒಂದಲ್ಲ ಒಂದು ಕಿರಿಕಿಗಳು ಇದ್ದೇ ಇರುತ್ತೆ. ನಾವು ನೋಡಿ ನೋಡಿ ಸಾಕಾಗಿದೆ ಅನ್ನೋ ರೀತಿಯಾಗಿ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಹೈಕಮಾಂಡ್ ನ ಬಾಗಿಲನ್ನ ತಟ್ಟುವಂತ ಚಾನ್ಸಸ್ ಇದೆ. ನಾನು ಬೇಕಾದ್ರೆ ರಾಜೀನಾಮೆ ಕೊಟ್ಟು ಕೆಳಗಿಳಿತೀನಿ, ಕುರ್ಚಿಗೆ ಅಂಟಿಕೊಳ್ಳುವಂತ ಆಸಾಮಿ ನಾನಲ್ಲ ಅಂತ ಕುಮಾರಸ್ವಾಮಿ ಅವರು ನಿನ್ನೆ ಸ್ಪಷ್ಟವಾಗಿ, ಅದು ಕೂಡ ರಾಷ್ಟ್ರೀಯ ಮಾಧ್ಯಮವೊಂದರ ಮುಂದೆ ಹೇಳಿದ್ದಾರೆ. ಆ ಮೂಲಕ ಈಗ ಒಂದ್ ಕಡೆ ರಾಜೀನಾಮೆ ಕೊಡುವಂತ ವಿಚಾರವನ್ನ ಮಾತನಾಡಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ಗೂ ಕೂಡ ಇದೊಂದು ಮೆಸೇಜ್. ಇದೇ ರೀತಿಯಾಗಿ ಕಿರಿಕ್ ಮಾಡ್ತಾ ಹೋದ್ರೆ ಅಥವಾ ಒಂದ್ ರೀತಿಯಾಗಿ ಸರ್ಕಾರಕ್ಕೆ ಅಡ್ಡಿ ಉಂಟಾಗುವ ರೀತಿಯಾಗಿ ನಡ್ಕೊಂಡ್ರೆ ನಾವು ಈ ಸರ್ಕಾರದಿಂದ ಹೊರಬರಬೇಕಾಗತ್ತೆ ಅನ್ನೋ ರೀತಿಯಾಗಿ ಮೆಸೇಜ್ ಕೊಡ್ತಾರೆ, ಜೊತೆಗೆ ಕಂಪ್ಲೇಂಟ್ ಕೊಡ್ತಾರ ಅನ್ನೋದು.